ನೋಡಿ ನೋಡಿ ರೈತರ ತಾನ ಬೀಳ್ಬೇಕಂತ ಮಾಡ್ರಿ ಅವ ಏನ್ ಸೆಂಟ್ ಗೊತ್ತಿಲ್ಲ ಅವಂಗ ಹೋಗಿ ತಾನ ತೆಗ್ಗಿದಾಗ ಹೋಗ್ಬಿಡ್ತಾನ. ಇದು ನಮ್ಮೂರು ಬರ್ತಾರಂತ ಹೋಗಿ ಕರ್ಕೊಂಡು ಎಲ್ಲಿ ಅದು ಹಿಂಗೆ ದಾಖಲಾದಿಂದ ಬರ್ತಿತ್ತು ಕಟ್ಟಾರ ಗಾಡಿ ಹೋಗ್ಕೊಂಡ್ರೆ ಅಲ್ಲಿ ಹಿಂಗೆ ದಾಖಲೆ. ಇದು ಬೆಳವಣಿಗೆ ಗ್ರಾಮದ ಮುಖ್ಯ ರಸ್ತೆ, ಗದಗ ಹೋಗುವ ರಸ್ತೆ ಇದು. ಇದು ಇಲ್ಲಿ ಸಾವಿರಾರು ಬೆಳವಣಿಗೆಯಿಂದ ಸಾವಿರಾರು ಎಕರೆ ಜಮೀನು ಇದೆ ರೈತರು. ಈ ರೈತರಿಗೆ ಹೋಗಲಿಕ್ಕೆ ಅನುಕೂಲ ಇಲ್ಲ. ಸಾಕಷ್ಟು ಇಲ್ಲಿ ಜಮೀನು ಇರೋದ್ರಿಂದ ರೈತರಿಗೆ ಭಾಳ ತೊಂದರೆ ಆಗೈತಿ. ಆಮೇಲೆ ಇದಕ್ಕೆ ಮೇಲ್ಸೇತುವೆ ಇಲ್ಲ. ಈ ಮೇಲ್ಸೇತುವೆ ಮಾಡೋಕೆ ಇವತ್ತಿಗೂ ಯಾರೂ ಇದಕ್ಕೆ ಇನ್ನೂ ಸ್ಪಂದನೆ ಮಾಡಿಲ್ಲ. ಆದರೂ ಏನೋ ಮಾಡಿದ್ರಂತೆ, ಅದು ಏನೋ ಅಂತ ಗೊತ್ತಿಲ್ಲ. ಆದರೆ ಇನ್ನು ಮೇಲೆ ಆದ್ರೂ ರೈತರಿಗೆ ತೊಂದರೆ ಆಗೈತಿ. ಇದು ಈ ತೊಂದರೆ ಆಗಿದ್ದಕ್ಕೇ ಇದನ್ನು ಸ್ವಲ್ಪ ಆದಷ್ಟು ಬೇಗ ಇದಕ್ಕೊಂದು ಬ್ರಿಡ್ಜ್ ಮಾಡ್ಬೇಕಂತೇಳಿ ನಾವೆಲ್ಲ ರೈತರ ಕಡೆಯಿಂದ ಒತ್ತಾಯ ಐತಿ. ಆನಂತರ ಈಗ ಈ ಎರಡು ಹಳ್ಳ ಇದ್ದಾವೆ. ಎರಡು ಹಳ್ಳನೂ ಬ್ರಿಡ್ಜ್ ಮಾಡಿಕೊಟ್ರೆ ದೊಡ್ಡ ಅನುಕೂಲ ಆಗ್ತೈತಿ. ರೈತರು ಭಾಳ ತೊಂದರೆ ಆಗ್ತೈತಿ. ಇಲ್ಲಿ ಸಾವಿರಾರು ಎಕರೆ ಜಮೀನಿದ್ದಾವೆ. ಎಲ್ಲ ರೈತರು ಇಲ್ಲಿ ಹೋಗೋಕೆ ಭಾಳ ಅನುಕೂಲ ಐತಿ. ಆದರೆ ಈ ಬ್ರಿಡ್ಜ್ ಇಲ್ಲದ ಸಲುವಾಗಿ ಇದೊಂದು ಸ್ವಲ್ಪ ತೊಂದರೆ ಐತಿ. ಆದಷ್ಟು ರೈತರಿಗೆ ಇದೊಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ
ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಮಳೆ ಮಳೆ ಆದಾಗ ಸರ್ತಿಗೊಮ್ಮೆ ಇಲ್ಲಿ ಭಾಳ ತೊಂದರೆ ಐತಿ. ಕೆನಾಲ್ ನೀರು ಇಲ್ಲಿ ಓವರ್ಫ್ಲೋ ನೀರು ಬರ್ತೈತ್ರಿ. ಇಲ್ಲಿ ಸಾಕಷ್ಟು ನೀರು ಬರ್ತೈತಿದೆ. ನೀರು ಬಂದಾಗ ಜಾಸ್ತಿ ನೀರು ಬಿಟ್ಟಿರ್ತಾರ, ಆ ನೀರಿಂದೂ ಸಮಸ್ಯೆ ಐತಿ. ಮಳೆ ಬಂದಾಗೂ ದೊಡ್ಡ ಸಮಸ್ಯೆ ಇದು. ಇಲ್ಲಿ ಆ ಕಡೆ ರೈತರು ಆ ಕಡೆ ಇರ್ತಾರೆ, ಈ ಕಡೆ ರೈತರು ಈ ಕಡೆ ಆಗಿಬಿಡ್ತಾರೆ. ಕೆಲವೊಂದ್ಸರಿ ಹೊಲದಾಗಿಂದ ಬರ್ಬೇಕಾದ್ರೆ ಸಾಯಂಕಾಲ ಮಳೆಗಿಳೆ ಆದರೆ ರೈತರು ಬರೋಕೆ ಅನುಕೂಲ ಆಗುತ್ತೆ. ರಾತ್ರಿ ಒಂದೊಂದು ವಸ್ತಿ ಆಗಿನೂ ಬಂದಾರ ರೈತರು. ತೊಂದರೆ ಭಾಳ ಆಗೈತಿ ಇಲ್ಲಿ. ಇದಕ್ಕೆ ಆದಷ್ಟು ಬೇಗ ನೀವು ಇದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ.